ಶ್ರೀ ಗುರುಭ್ಯೋ ನಮಃ. ಸನಾತನ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಆತ್ಮೀಯ ವೀಕ್ಷಕರೆಲ್ಲರಿಗೂ ನಿಮ್ಮ ಲಕ್ಷ್ಮೀಕಾಂತ್ ಕೆದ್ಲಾಯ ಮಾಡುವ ಅನಂತ ನಮಸ್ಕಾರಗಳು. ಯೋಗ ಪರಿಚಯ ಮಾಲಿಕೆಯ 7ನೇ ಅಧ್ಯಾಯ ಅಷ್ಟಾಂಗ ಯೋಗದ 2ನೇ ಭಾಗಕ್ಕೆ ಸ್ವಾಗತ ಸುಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಅಷ್ಟಾಂಗ ಯೋಗ ಎಂದರೇನು, ಅಷ್ಟಾಂಗ ಯೋಗದಲ್ಲಿರುವ 8 ಅಂಗಗಳು ಯಾವುವು, ಆ 8 ಅಂಗಗಳ ವಿಶೇಷತೆಗಳೇನು, ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾಗಿ ತಿಳಿದುಕೊಂಡಿದ್ದೇವೆ. ಇಂದಿನ ಅಧ್ಯಾಯದಲ್ಲಿ ಅದರ ಮೊದಲ 2 ಅಂಗಗಳ ಬಗ್ಗೆ, ಅಂದರೆ ಯಮ ಮತ್ತು ನಿಯಮದಲ್ಲಿರುವ ಉಪವಿಭಾಗಗಳ ಅಥವಾ ತತ್ವಗಳ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕಡೆಯವರೆಗೂ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಸನಾತನ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಒಳ್ಳೆಯ ವಿಚಾರಧಾರೆಗಳು ಎಲ್ಲರಿಗೂ ತಲುಪುವಂತಾಗಲಿ. ಯಮದಲ್ಲಿರುವ 5 ಅಂಗಗಳು ಯಾವುವು ಎಂದರೆ ಅಹಿಂಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ ಮತ್ತು ಅಪರಿಗ್ರಹ. ಇದರಲ್ಲಿ ಮೊದಲ ಅಂಗವಾದ ಅಹಿಂಸೆ ಎಂದರೆ ಯಾವುದೇ ಜೀವಿಗಳಿಗೆ ದೈಹಿಕವಾಗಿ, ಮಾನಸಿಕವಾಗಿ ಅಥವಾ ವಾಚಿಕವಾಗಿ ಹಾನಿ ಮಾಡದಿರುವುದನ್ನು ಅಹಿಂಸೆ ಎಂದು ಕರೆಯಬಹುದು. ಇದು ಕೇವಲ ಕೊಲ್ಲದಿರುವುದು ಮಾತ್ರವಲ್ಲದೆ ದ್ವೇಷ ಅಥವಾ ನೋವುಂಟು ಮಾಡದ ಕರುಣೆಯ ಮನೋಭಾವವಾಗಿದೆ. ಭಾರತೀಯ ತತ್ವಜ್ಞಾನದಲ್ಲಿ, ವಿಶೇಷವಾಗಿ ಜೈನ, ಬೌದ್ಧ ಹಾಗೂ ಹಿಂದೂ ಧರ್ಮಗಳಲ್ಲಿ ಇದು ಉನ್ನತ ನೈತಿಕ ಗುಣವೆಂದು ಪರಿಗಣಿಸಲ್ಪಟ್ಟಿದೆ. ಸತ್ಯ ಎಂದರೆ ವಿಷಯವನ್ನು ವಸ್ತುನಿಷ್ಠವಾಗಿ ಅರ್ಥ ಮಾಡಿಕೊಂಡು ಇದ್ದದ್ದನ್ನು ಇದ್ದ ಹಾಗೆ ಹೇಳುವಂತಹದ್ದು ಮತ್ತು ಹೇಳಿದ ಹಾಗೆ ನಡೆದುಕೊಳ್ಳುವಂತಹದ್ದನ್ನು ಸಹ ಸತ್ಯ ಎಂದು ಹೇಳಲಾಗುತ್ತದೆ. ಸ್ಥೇಯ ಎಂದರೆ ಕಳ್ಳತನ ಮಾಡುವಂತಹದ್ದು, ಅಸ್ಥೇಯ ಎಂದರೆ ಕಳ್ಳತನ ಮಾಡದಿರುವುದು. ಬೇರೆಯವರು ನಮ್ಮ ವಸ್ತುವನ್ನು ನಮಗೆ ತಿಳಿಯದಂತೆ ತೆಗೆದುಕೊಂಡು ಹೋಗುವುದು ಮಾತ್ರವೇ ಕಳ್ಳತನವಲ್ಲ. ಅದರೊಂದಿಗೆ ಬೇರೆಯವರ ಕೃತಿಗಳನ್ನು ಅಥವಾ ಕಥೆಗಳನ್ನು ಕದ್ದು ತಮ್ಮ ಹೆಸರನ್ನು ಹಾಕಿ ಪ್ರಚಾರ ಪಡೆಯುವಂಥದ್ದು ಮತ್ತು ಅದನ್ನು ಉಪಯೋಗಿಸಿಕೊಂಡು ಹಣ ಮಾಡುವಂಥದ್ದು, ಎಲ್ಲಿಯೋ ಕುಳಿತು ನಮ್ಮ ಫೋನ್ ಅಥವಾ ಕಂಪ್ಯೂಟರ್ನಲ್ಲಿರುವ ಖಾಸಗಿ ವಿಷಯವನ್ನು ಕದಿಯುವುದು, ಯಾರದ್ದೋ ಹಾಡಿನ ರಾಗವನ್ನು ಕದ್ದು ತಮ್ಮ ಹೆಸರನ್ನು ಹಾಕಿಕೊಂಡು ಪ್ರಚಾರ ಪಡೆಯುವುದು, ತಮ್ಮ ಕೆಲಸ ಮಾಡಿಸಿಕೊಳ್ಳಲು ಲಂಚ ಕೊಡುವಂಥದ್ದು, ಇತ್ಯಾದಿ ಇತ್ಯಾದಿ. ಇವೆಲ್ಲವೂ ಸಹ ಕಳ್ಳತನವೆಂದೇ ಪರಿಗಣಿಸಲ್ಪಡುತ್ತವೆ. ಇಂತಹ ಕೆಲಸಗಳನ್ನು ಮಾಡದಿರುವುದನ್ನು ಅಸ್ಥೇಯ ಎಂದು ಸೂತ್ರದಲ್ಲಿ ವಿವರಿಸಲಾಗಿದೆ. ಬ್ರಹ್ಮಚರ್ಯ ಎಂದರೆ ಕೇವಲ ಲೈಂಗಿಕ ಸಂಯಮವಲ್ಲ. ಒಂದು ಮನಸ್ಸು, ಮಾತು ಮತ್ತು ದೇಹದ ಮೇಲೆ ಸಂಪೂರ್ಣ ನಿಯಂತ್ರಣ ಸಾಧಿಸಿ ಇಂದ್ರಿಯಗಳನ್ನು ನಿಗ್ರಹಿಸಿ ಸದಾಚಾರ ಮತ್ತು ಆತ್ಮ ಸಾಕ್ಷಾತ್ಕಾರದತ್ತ ಸಾಗುವ ಜೀವನ ಶೈಲಿಗೆ ಬ್ರಹ್ಮಚರ್ಯ ಎಂದು ಹೇಳಲಾಗುತ್ತದೆ. ಇದು ಶಕ್ತಿ ಮತ್ತು ಜ್ಞಾನವನ್ನು ಉಳಿಸಿ ಉನ್ನತ ಆಧ್ಯಾತ್ಮಿಕ ಮತ್ತು ಮಾನಸಿಕ ಸ್ಥಿತಿಯನ್ನು ತಲುಪಲು ಸಹಾಯ ಮಾಡುವ ಶಿಸ್ತುಬದ್ಧ ಜೀವನ ಶೈಲಿಯಾಗಿದೆ. ಅಪರಿಗ್ರಹ ಎಂದರೆ ದುರಾಸೆ ಇಲ್ಲದಿರುವುದು, ಅಗತ್ಯವಿಲ್ಲದ ವಸ್ತುಗಳನ್ನು ಸಂಗ್ರಹಿಸದಿರುವುದು ಅಥವಾ ಸಂಬಂಧಪಡದ ವಿಚಾರಗಳಲ್ಲಿ ಆಸಕ್ತಿ ತೋರದಿರುವಂತಹದ್ದು ಅಪರಿಗ್ರಹ ಎನಿಸಿಕೊಳ್ಳುತ್ತದೆ. ಇದು ಯೋಗ ಮತ್ತು ಜೈನ ಧರ್ಮದ 5 ತತ್ವಗಳಲ್ಲಿ ಒಂದಾಗಿದ್ದು, ಬದುಕಿಗೆ ಅಗತ್ಯವಿರುವಷ್ಟು ಮಾತ್ರ ವಸ್ತುಗಳನ್ನು ಹೊಂದಿರುವುದು ಮತ್ತು ಭೌತಿಕ ವಸ್ತುಗಳ ಮೇಲಿನ ಅತಿಯಾದ ಆಸಕ್ತಿ ಅಥವಾ ಬಾಂಧವ್ಯವನ್ನು ತ್ಯಜಿಸುವುದನ್ನು ಅಪರಿಗ್ರಹ ಎಂದು ಹೇಳಲಾಗುತ್ತದೆ. ನಿಯಮದಲ್ಲಿರುವ 5 ಅಂಗಗಳು ಯಾವುವು ಎಂದರೆ ಶೌಚ, ಸಂತೋಷ, ತಪಸ್, ಸ್ವಾಧ್ಯಾಯ ಮತ್ತು ಈಶ್ವರ ಪ್ರಣಿಧಾನ. ಶೌಚ ಎಂಬುದು ಸಂಸ್ಕೃತದ ಮೂಲಪದವಾಗಿದ್ದು, ಇದರ ಅರ್ಥ ಶುದ್ಧತೆ, ಸ್ವಚ್ಛತೆ, ಪವಿತ್ರತೆ ಅಥವಾ ನಿರ್ಮಲತೆ ಎಂದಾಗಿದೆ. ಇದು ಕೇವಲ ಬಾಹ್ಯ ದೇಹದ ಶುಚಿತ್ವ ಮಾತ್ರವಲ್ಲದೆ ಆಂತರಿಕ ಮನಸ್ಸು ಮತ್ತು ಮಾತಿನ ಶುದ್ಧತೆಯನ್ನು ಕೂಡ ಸೂಚಿಸುತ್ತದೆ. ಕಾಯೇನ ವಾಚ ಮನಸ ಎಂಬ ಶ್ಲೋಕವನ್ನು ನಾವೆಲ್ಲರೂ ಕೇಳಿದ್ದೇವೆ.
ಕಾಯ ಎಂದರೆ ದೇಹ, ವಾಚ ಎಂದರೆ ಮಾತು, ಮನಸ ಎಂದರೆ ಮನಸ್ಸು. ಈ ಮೂರು ಕರಣಗಳಲ್ಲಿ ಶುದ್ಧವಾಗಿರುವುದೇ ನಿಜವಾದ ಶೌಚ ಅಥವಾ ಮಡಿ ಎಂದು ಹೇಳಬಹುದಾಗಿದೆ. ಸರಳವಾಗಿ ಹೇಳುವುದಾದರೆ ಶೌಚ ಎಂದರೆ ದೇಹ ಮತ್ತು ಮನಸ್ಸಿನ ನಿರ್ಮಲತೆಯಿಂದಾಗಿ ಉಂಟಾಗುವ ತೃಪ್ತಿ, ಸಂತೋಷ ಮತ್ತು ಪವಿತ್ರತೆಯ ಸ್ಥಿತಿ. ಸಂತೋಷ ಪದದ ಅರ್ಥವು ತೃಪ್ತಿ, ಆನಂದ, ಸುಖ, ಹರ್ಷ ಅಥವಾ ಸಮಾಧಾನ ಎಂದು ಹೇಳಬಹುದು. ಇದು ಕೇವಲ ಬಾಹ್ಯ ಪರಿಸ್ಥಿತಿಯಲ್ಲದೆ ಆಂತರಿಕವಾಗಿ ತೃಪ್ತಿ, ಒಪ್ಪಿಕೊಳ್ಳುವಿಕೆ ಮತ್ತು ಹರ್ಷಯುಕ್ತ ಮನಸ್ಥಿತಿಯನ್ನು ಕೂಡ ಸಂತೋಷ ಎನ್ನಬಹುದಾಗಿದೆ. ತಪಸ್ಸು ಎಂದರೆ ಆತ್ಮ ಸಾಕ್ಷಾತ್ಕಾರ ಅಥವಾ ದೈವಿಕ ಶಕ್ತಿಯನ್ನು ಪಡೆಯಲು ಕಠಿಣವಾದ ವ್ರತ, ನಿಯಮಗಳು ಮತ್ತು ಆಳವಾದ ಧ್ಯಾನದ ಮೂಲಕ ದೇಹ ಮತ್ತು ಮನಸ್ಸನ್ನು ದಂಡಿಸುವ ಪ್ರಕ್ರಿಯೆ. ತಪಸ್ಸು ಎಂದರೆ ಏಕಾಗ್ರತೆಯಿಂದ ಪರಮಾತ್ಮನನ್ನು ಅಥವಾ ಗುರಿಯನ್ನು ಸಾಧಿಸುವುದು, ಆಹಾರ ನಿದ್ರೆಯನ್ನು ನಿಯಂತ್ರಿಸಿ ದೇಹವನ್ನು ದಂಡಿಸಿ ಮಾಡುವ ಸಾಧನೆ ಹಾಗೂ ತನ್ನ ನಿಜವಾದ ಸ್ವರೂಪವನ್ನು ಕಂಡುಕೊಳ್ಳುವ ಪ್ರಕ್ರಿಯೆ ಎಂದು ಹೇಳಬಹುದು. ಲೌಕಿಕ ವಿಷಯಗಳಿಂದ ದೂರವಿದ್ದು ಮನಸ್ಸನ್ನು ನಿಯಂತ್ರಿಸುವುದು ಕೂಡ ತಪಸ್ಸು ಎನಿಸಿಕೊಳ್ಳುತ್ತದೆ. ಸ್ವಾಧ್ಯಾಯ ಎಂದರೆ ಸ್ವಯಂ ಅಧ್ಯಯನ ಅಥವಾ ತನ್ನನ್ನು ತಾನು ಅರಿತುಕೊಳ್ಳುವ ಪ್ರಕ್ರಿಯೆ ಎಂದರ್ಥ. ತನ್ನ ನಡವಳಿಕೆ, ಆಲೋಚನೆಗಳು, ಬಲ ಮತ್ತು ದೌರ್ಬಲ್ಯಗಳನ್ನು ತಾನೇ ವಿಶ್ಲೇಷಿಸಿಕೊಳ್ಳುವಂಥದ್ದು. ವೇದಗಳು, ಉಪನಿಷತ್ತುಗಳು, ಯೋಗ ಸೂತ್ರಗಳು ಅಥವಾ ಇತರ ಜ್ಞಾನವರ್ಧಕ ಗ್ರಂಥಗಳನ್ನು ಓದುವುದು ಮತ್ತು ಅರ್ಥೈಸಿಕೊಳ್ಳುವುದು, ಅಹಂಕಾರ, ಕೋಪ, ದ್ವೇಷಗಳನ್ನು ಕಡಿಮೆ ಮಾಡಿಕೊಂಡು ಸತ್ಯ ಮತ್ತು ಜ್ಞಾನದ ಕಡೆಗೆ ಸಾಗುವುದು. ಸರಳವಾಗಿ ಹೇಳುವುದಾದರೆ ಸ್ವ ಎಂದರೆ ನಾನು ಅಥವಾ ತನ್ನ, ಮತ್ತು ಅಧ್ಯಾಯ ಎಂದರೆ ಪಾಠ ಅಥವಾ ಓದುವಿಕೆ ಎಂಬ ಎರಡು ಪದಗಳು ಸೇರಿ ತನ್ನ ಜೀವನದ ಉದ್ದೇಶವನ್ನು ಅರ್ಥ ಮಾಡಿಕೊಳ್ಳುವ ಅರಿವೇ ಸ್ವಾಧ್ಯಾಯ ಅಥವಾ ಸ್ವ ಅಧ್ಯಯನ ಎಂದು ಹೇಳಬಹುದಾಗಿದೆ. ನಿಯಮದ ಕಡೆಯ ತತ್ವವೇ ಈಶ್ವರ ಪ್ರಣಿಧಾನ, ಅಂದರೆ ದೇವರಿಗೆ ಶರಣಾಗತಿಯಾಗುವುದು. ಈಶ್ವರ ಪ್ರಣಿಧಾನ ಎಂದರೆ ದೇವರಿಗೆ ಅಥವಾ ಸರ್ವೋಚ್ಚ ಶಕ್ತಿಗೆ ಸಂಪೂರ್ಣವಾಗಿ ಶರಣಾಗುವುದು. ನಮ್ಮಲ್ಲಿರುವ ಅಹಂ ಅಥವಾ ಈಗೋ ಮತ್ತು ಸ್ವಾರ್ಥವನ್ನು ತ್ಯಜಿಸಿ ಜೀವನದ ನಿಯಂತ್ರಣವನ್ನು ದೈವಿಕ ಶಕ್ತಿಗೆ ಒಪ್ಪಿಸುವುದು. ಮಾಡುವ ಪ್ರತಿಯೊಂದು ಕೆಲಸವನ್ನು ಭಗವಂತನ ಸೇವೆ ಎಂದು ಭಾವಿಸಿ ಅದರ ಫಲಿತಾಂಶದ ಮೇಲಿನ ಆಸೆಯನ್ನು ಬಿಡುವುದು. ದೇವರೆಡೆಗೆ ಮನಸ್ಸನ್ನು ಸದಾ ಸ್ಥಿರವಾಗಿ ಇರಿಸುವುದು ಮತ್ತು ಆರಾಧಿಸುವುದು. ಈ ರೀತಿಯ ಸಂಪೂರ್ಣ ಶರಣಾಗತಿಯು ಅಷ್ಟಾಂಗ ಯೋಗದ ಕೊನೆಯ ಅಂಗವಾದ ಸಮಾಧಿ ಸ್ಥಿತಿಯನ್ನು ತಲುಪಲು ಸಹಾಯ ಮಾಡುತ್ತದೆ. ರಾಜಯೋಗ ಮತ್ತು ಅಷ್ಟಾಂಗ ಯೋಗಗಳ ನಡುವೆ ಅತ್ಯಂತ ನಿಕಟ ಸಂಬಂಧವಿದ್ದು ಇವೆರಡೂ ಮೂಲಭೂತವಾಗಿ ಒಂದೇ ಎಂದು ಪರಿಗಣಿಸಬಹುದು. ಪತಂಜಲಿ ಮಹರ್ಷಿಗಳು ಪ್ರತಿಪಾದಿಸಿದ ಯೋಗ ಸೂತ್ರಗಳಲ್ಲಿ ಮನಸ್ಸಿನ ನಿಯಂತ್ರಣಕ್ಕೆ ನೀಡಲಾದ ವ್ಯವಸ್ಥಿತ ಮಾರ್ಗವೇ ರಾಜಯೋಗ ಮತ್ತು ಅದನ್ನು ಸಾಧಿಸಲು ಅನುಸರಿಸುವ 8 ಹಂತಗಳೇ ಅಷ್ಟಾಂಗ ಯೋಗ ಎಂದು ಹೇಳಲಾಗಿದೆ. ರಾಜಯೋಗ ಮತ್ತು ಅಷ್ಟಾಂಗ ಯೋಗದ ನಡುವಿನ ಮುಖ್ಯ ಸಂಬಂಧಗಳು ಯಾವುವು ಎಂದರೆ ಇವೆರಡನ್ನು ಒಂದೇ ನಾಣ್ಯದ 2 ಮುಖಗಳು ಎಂದು ಹೇಳಬಹುದು. ರಾಜಯೋಗವು ಯೋಗಗಳ ರಾಜ ಎಂದು ಕರೆಯಲ್ಪಡುತ್ತದೆ, ಏಕೆಂದರೆ ಇದು ಮನಸ್ಸಿನ ಮೇಲೆ ಪ್ರಭುತ್ವ ಸಾಧಿಸುವ ಮಾರ್ಗವಾಗಿದೆ. ಈ ಗುರಿಯನ್ನು ತಲುಪಲು ಅಷ್ಟಾಂಗ ಯೋಗದ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಈ 8 ಹಂತಗಳನ್ನು ಬಳಸಲಾಗುತ್ತದೆ. ಆದ್ದರಿಂದ ರಾಜಯೋಗವು ಅಷ್ಟಾಂಗ ಯೋಗದ ಮೂಲಕವೇ ಕಾರ್ಯರೂಪಕ್ಕೆ ಬರುತ್ತದೆ. ಪತಂಜಲಿ ಮಹರ್ಷಿಗಳು ತಮ್ಮ ಯೋಗ ಸೂತ್ರಗಳಲ್ಲಿ ರಾಜಯೋಗದ ತತ್ವಗಳನ್ನು ವಿವರಿಸಿದ್ದಾರೆ. ಇದರಲ್ಲಿಯೇ ಅಷ್ಟಾಂಗ ಯೋಗದ ವಿವರಣೆ ಕಂಡುಬರುತ್ತದೆ. ಇದು ಮನಸ್ಸಿನ ಕಶ್ಮಲಗಳನ್ನು ಹೋಗಲಾಡಿಸಿ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಕರೆದೊಯ್ಯುತ್ತದೆ. ಅಷ್ಟಾಂಗ ಯೋಗವು ಸಾಧನಾ ಮಾರ್ಗವಾಗಿದೆ, ಆದರೆ
ರಾಜಯೋಗವು ಗುರಿಯಾಗಿದೆ. ಅಂದರೆ ಮನಸ್ಸಿನ ಸಂಪೂರ್ಣ ನಿಯಂತ್ರಣ ಎಂದು ಹೇಳಬಹುದು. ಅಷ್ಟಾಂಗ ಯೋಗದ 8 ಹಂತಗಳನ್ನು ಅಭ್ಯಾಸ ಮಾಡುವುದರಿಂದ ಒಬ್ಬನು ರಾಜಯೋಗಿಯಾಗುತ್ತಾನೆ ಮತ್ತು ಆಂತರಿಕ ಶಾಂತಿ ಮತ್ತು ಸಮಾಧಿ ಸ್ಥಿತಿಯನ್ನು ತಲುಪುತ್ತಾನೆ. ಮೂರನೆಯದು ಅಂತರಂಗ ಮತ್ತು ಬಹಿರಂಗ ಸಾಧನೆ. ಅಷ್ಟಾಂಗ ಯೋಗದ ಮೊದಲ 5 ಅಂಗಗಳು ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ. ಬಹಿರಂಗ ಸಾಧನೆಗಳಾದರೆ ಕೊನೆಯ 3 ಧಾರಣ, ಧ್ಯಾನ ಮತ್ತು ಸಮಾಧಿ ಅಂತರಂಗ ಸಾಧನೆಗಳಾಗಿವೆ. ರಾಜಯೋಗವು ಈ ಅಂತರಂಗ ಸಾಧನೆಗೆ ಹೆಚ್ಚು ಒತ್ತು ನೀಡುತ್ತದೆ, ಆದರೆ ಅದನ್ನು ಸಾಧಿಸಲು ಬಹಿರಂಗ ಸಾಧನೆಯು ಅಷ್ಟೇ ಮುಖ್ಯ. ಸಂಕ್ಷಿಪ್ತವಾಗಿ ಹೇಳುವುದಾದರೆ ರಾಜಯೋಗವು ಯೋಗದ ತತ್ವಶಾಸ್ತ್ರವಾದರೆ ಅಷ್ಟಾಂಗ ಯೋಗವು ಅದನ್ನು ಅನುಸರಿಸುವ ಪ್ರಾಯೋಗಿಕ ಮಾರ್ಗವಾಗಿದೆ. ಇದರೊಂದಿಗೆ ನನ್ನ ಇಂದಿನ ವಿಡಿಯೋವನ್ನು ಸಂಪನ್ನಗೊಳಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಕುತೂಹಲಕಾರಿ ವಿಚಾರಗಳೊಂದಿಗೆ ತಮ್ಮ ಮುಂದೆ ಬರುತ್ತೇನೆ. ಇದೇ ರೀತಿಯಾಗಿ ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡ್ತಾ ಇರಿ. ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.